ನೀವು ಹೇಳ್ದ ಹಾಗೆ ತಾತ ಸಿರಿ ಸಂಧ್ಯಾ ಸಮರ್ಥನ ಮನೆಗೆ ಬಿಟ್ಟು ಬಂದಿದ್ದೀವಿ. ಅಲ್ಲೇನೂ ಪ್ರಾಬ್ಲಮ್ ಇಲ್ಲ ಡ್ಯಾಡ್. ನಿಮ್ಮನ್ನೆಲ್ಲ ಮತ್ತೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕೇಳದೆ ಯಾರು ಮನೆಯಿಂದ ಆಚೆ ಹೋಗಬೇಡಿ. ಏನಣ್ಣ ಇದು, ನೀನು ಇದನ್ನು ಕೇಳ್ಕೊಬೇಕಾ? ಮನೇಲಿ ಏನು ನಡೀತಿದೆ ನಮಗೂ ಗೊತ್ತಾಗ್ತಿದೆ. ಇಂಥ ಪರಿಸ್ಥಿತಿಲಿ ನೀನು ಯಾಕೆ ಹೀಗೆ ಹೇಳ್ತಿದೀಯ ಅನ್ನೋದು ನಮ್ಗೆ ಅರ್ಥ ಆಗ್ತಿದೆ. ಅರ್ಥ ಆದರೆ ಮಾತ್ರ ಸಾಲದು ಮಹೇಶ, ಅರ್ಥ ಆಗಿದ್ದನ್ನು ಅನುಸರಿಸಬೇಕು. ಅಭಿ, ಇವತ್ತು ನಮ್ಮ ಮನೇಲಿ ನಡೆದಿದ್ರ ಬಗ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡು. ಸರಿಯಪ್ಪ, ಹಾಗೆ ಮಾಡ್ತೀನಿ. ಪೂರ್ಣಿ, ದೀಪಿಕಾ, ಮನೆ ಹಿಂದಿನ ಬಾಗಿಲನ್ನ ಯಾವಾಗಲೂ ಲಾಕ್ ಮಾಡ್ಕೊಂಡೇ ಇರಿ. ಸರಿ ಮಾವ. ತುಳಸಿಯವರೇ, ಶಾರ್ವರಿಯಿಂದ ಈ ಮನೆಗೆ ಎಷ್ಟೆಲ್ಲ ಹಿಂಸೆ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತು. ಅವಳನ್ನ ಹಿಡಿದು ಅವಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಿಮ್ಗೆ ಅನಿಸ್ತಿದೆ ಅನ್ನೋದು ನನಗೆ ಗೊತ್ತು. ಹಾಗಂತ ಅವಳನ್ನ ಹಿಡಿಯೋ ಪ್ರಯತ್ನ ನೀವ್ಯಾರು ಮಾಡಕ್ಕೆ ಹೋಗ್ಬೇಕು. ಮಾಧವರೇ, ನಾವು ಬೇಡ ತುಳಸಿಯವರೇ, ನೀವಿನ್ನೇನು ಹೇಳಬೇಡಿ. ಮನೆಯಲ್ಲಿ ಮತ್ತೆ ಯಾರನ್ನು ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ. ಮಾಧವರೇ, ನೀವು ಹಾಗೆಲ್ಲ ಮಾತಾಡಬೇಡಿ. ಯಾರಿಗೂ ಏನೂ ಆಗಲ್ಲ. ನೀವು ಹೇಳ್ದಾಗೆ ನಾವೆಲ್ಲರೂ ಕೇಳ್ತೀವಿ. ಎಲ್ಲರೂ ತುಂಬ ಎಚ್ಚರವಾಗಿರ್ತೀವಿ. ನೀವು ಸಮಾಧಾನವಾಗಿರಿ. ಹೌದಣ್ಣ, ಧೈರ್ಯ ತಂದ್ಕೊ. ಇನ್ನು ಮುಂದೆ ನಾವೆಲ್ಲರೂ ಒಟ್ಟಿಗಿರೋಣ, ಒಗ್ಗಟ್ಟಾಗಿರೋಣ, ಹಾಗೆ ಹುಷಾರಾಗಿರೋಣ. ಒಂದು ಚಿಕ್ಕ ಕಾರಣಕ್ಕೂ ನಾವು ಎಡವೋದು ಬೇಡ. ದೇವರು ನಮ್ಮ ಜೊತೆಗಿದ್ದಾನೆ ಅನ್ನೋ ನಂಬಿಕೆ ನನಗೀಗಲೂ ಇದೆ. ಆದರೆ ಮೈ ಮರೆಯೋದು ಬೇಡ ಅಷ್ಟೇ. ಎಲ್ಲ ತುಂಬ ಹುಷಾರಾಗಿರಿ. ಮಾವನ ಬಾಯಲ್ಲಿ ಇಂಥ ಮಾತುಗಳನ್ನ ಕೇಳೋಕ್ಕೆ ತುಂಬ ದುಃಖ ಆಗುತ್ತೆ. ಮುಂಚೆ ಆದರೆ ಇದೇ ಮಾವ ಶಾರ್ವರಿ ಬಗ್ಗೆ ಎಷ್ಟು ಹೊಗಳಿದ್ರು. ಆದರೆ ಆ ದೇವ್ರಂತ ಮನುಷ್ಯನ ನಂಬಿಕೆ ಕಳ್ಕೊಂಡು ಮನೆಯವ್ರಿಗೆಲ್ಲ ಹಿಂಸೆ ಕೊಡ್ತಿದ್ದಾಳೆ. ಇಷ್ಟು ವರ್ಷ ಜೊತೆಲಿದ್ಲು, ಇವಳಿಂತ ಕ್ರೂರಿ ಅಂತ ಗೊತ್ತೇ ಆಗಲಿಲ್ಲ. ಬರೀ ಕ್ರೂರಿ ಅಲ್ಲ ಕಣಮ್ಮ, ನರಿ ಬುದ್ಧಿ ಇರೋ ರಾಕ್ಷಸಿ. ಅವಳಿಗೆ ಸ್ವಲ್ಪನೂ ಕರುಣೆ ಅನುಕಂಪ ಅನ್ನೋದಿಲ್ಲ. ಮನುಷ್ಯತ್ವ ಅಂತೂ ಮೊದಲೇ ಇಲ್ಲ. ಆ ಪುಟ್ಟ ಮಗು ಮೇಲೆ ಕಣ್ಣು ಹಾಕಿದಾಳಲ್ಲ, ನಾನಿರ್ಬೇಕಾಗಿತ್ತು ಅಲ್ಲಿ. ನನ್ನ ಕಣ್ಣಿಗೆ ಬಿದ್ದಿದ್ದಿದ್ರೆ ಒಳ್ಳೆ ಹೊಸದ ಹೊಕ್ಕಾಕ್ಬಿಡ್ತಿದ್ದೆ. ಮಗುವನ್ನ ಎತ್ಕೊಂಡು ಹೋಗೋದಿರ್ಲಿ, ಅವಳು ಬಂದಿದ್ದಾಳೆ ಅಂತ ಗೊತ್ತಾಗಿದ್ದಿದ್ರೆ ಕೈ ಕಾಲು ಕತ್ತರಿಸಿ ಊಟ ಕಟ್ಬಿಡ್ತಿದ್ದೆ. ಆ ಮಗುವಿನ ಅದೃಷ್ಟ ಚೆನ್ನಾಗಿತ್ತು. ಸರಿಯಾದ ಸಮಯಕ್ಕೆ ರಾಧಮ್ಮ ಬಂದು ಶಾರ್ವರಿಯಿಂದ ಆ ಮಗುವನ್ನ ಕಾಪಾಡಿದ್ಲು. ಹೌದು, ನಾವೆಲ್ಲರೂ ಫಂಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ವಿ. ರಾಧಮ್ಮ ಮಗು ರೂಮ್ ಕಡೆ ಹೋಗಿರ್ಲಿಲ್ಲ ಅಂತಿದ್ರೆ ಮಗು ಇಷ್ಟೊತ್ತಿಗೆ ಶಾರ್ವರಿ ಕೈ ಸೇರಿರ್ತಿತ್ತು. ಆ ಶಾರ್ವರಿ ತುಂಬಾ ಹೆಚ್ಕೊಂಡಿದ್ದಾಳೆ. ಇಷ್ಟು ದಿನ ನಮ್ಮ ಬೆನ್ನ ಹಿಂದೆ ನಿಂತು ನಮ್ಗೆಲ್ಲ ತೊಂದರೆ ಕೊಡ್ತಾ ಇದ್ಲು. ಆದರೆ ಈಗ ನಮ್ಮ ಕಣ್ಮುಂದೆನೆ ಬರೋ ಅಷ್ಟು ಮುಂದುವರೆದಿದ್ದಾಳೆ. ಅವಳನ್ನ ಹೀಗೆ ಬಿಟ್ರೆ ಅನಾಹುತಗಳು ತಪ್ಪಿದ್ದಲ್ಲ. ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಅವಳನ್ನ ಹಿಡಿಲೇಬೇಕು. ನೀನೇನು ಯೋಚನೆ ಮಾಡ್ತಾ ಇದ್ದೀಯ ಅಂತ ನಂಗೆ ಗೊತ್ತು ಕಣ. ಆ ಶಾರ್ವರಿ ಆದಷ್ಟು ಬೇಗ ಸಿಗ್ತಾಳೆ. ಆರೋ ದೀಪ ಜೋರಾಗಿ ಉರಿಯುತ್ತಂತೆ. ಅಕ್ಕ, ನೀನು ತುಂಬಾ ಧೈರ್ಯವಂತೆ ಅನ್ನಿಸ್ತಿದೆ ಇವತ್ತು ನನಗೆ. ಯಾಕೆ ಹಾಗೆ ಹೇಳ್ತಿದ್ಯಾ? ಇನ್ನೇನ್ ಮತ್ತೆ, ಆ ಶಾರ್ವರಿ ನಮ್ಮ ಮಗನ್ ಎತ್ಕೊಂಡು ಹೋಗೋಕೆ ಬಂದಿದ್ದಾಳೆ ಅಂತ ಗೊತ್ತಾದ್ಮೇಲೆ ನಾವೆಲ್ಲ ಎಷ್ಟು ಟೆನ್ಷನ್ ಆಗಿದ್ವಿ. ನೀನಂತೂ ಎಷ್ಟು ಹೆದರ್ ಬಿಟ್ಟಿದ್ದೆ. ನಾನಂತೂ ನೀನ್ ಇನ್ಮೇಲೆ ರೂಮಲ್ಲಿ ಮಗು ಜೊತೆಲೇ ಇರ್ತೀಯಾ, ಆಚೆ ಕಡೆ ಬರದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಮಗುನ್ ಎತ್ಕೊಂಡು ಮನೆ ತುಂಬಾ ಎಲ್ಲ ಓಡಾಡ್ತಿದ್ಯಾ. ಭಯ ಪಟ್ಟಿದ್ದಂತೂ ನಿಜ. ಹಾಗಂತ ಭಯ ಪಟ್ಕೊಂಡು ರೂಮಲ್ಲೇ ಕೂತ್ಬಿಟ್ರೆ ಭಯ ಇನ್ನೂ ಜಾಸ್ತಿ ಆಗುತ್ತಲ್ವಾ? ಅದ್ ನಮ್ಮಿಂದ ದೂರ ಆಗ್ಬೇಕು ಅಂದ್ರೆ ನಾವ್ ಅದನ್ನ ಹೆದರ್ಸ್ಲೇಬೇಕು. ಅಕ್ಕ, ನೀನ್ ಈ ರೀತಿ ಧೈರ್ಯವಾಗಿರೋದನ್ನ ನೋಡೋಕೆ ತುಂಬಾನೇ ಖುಷಿ ಆಗ್ತಿದೆ. ನಾನ್ ಧೈರ್ಯವಾಗಿರೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ನಮ್ಮ ಮಾವ ಈ ಮನೆ ಸುತ್ತ ಕಟ್ಟಿರೋ ಭದ್ರವಾದ ಕೋಟೆ. ಶಾರ್ವರಿ ಈ ಮನೆಗೆ ಬಂದು ಹೋದ್ಮೇಲಿಂದ
ಈ ಮನೆ ಸೆಕ್ಯೂರಿಟಿ ಇನ್ನೂ ಟೈಟ್ ಆಗಿದೆ. ಈ ಸೆಕ್ಯೂರಿಟಿ ದಾಟಿ ಶಾರ್ವರಿ ಮತ್ತೆ ನಮ್ಮ ಮನೆಗೆ ಬರಲ್ಲ ಅನ್ನೋ ನಂಬಿಕೆ ನನಗಿದೆ. ಇನ್ ಮುಂದೆ ಏನೇ ಬಂದ್ರೂ ಧೈರ್ಯವಾಗಿ ಎದುರಿಸೋಣ. ಸರಿ, ನೀನು ಹೊರಡು, ನನ್ನ ಪಾಪು ಜೊತೆ ಆಟ ಆಡ್ತೀನಿ. ಸಾಹೇಬ್ರಿಗೆ ಯಾಕೆ ಹಾಗನ್ಸ್ತಿದೆ? ಇನ್ನೇನು ಮತ್ತೆ, ಮನೆಗೆ ಮಗು ಬಂದಾಗಿಂದ ನನ್ನ ಮುದ್ದಿನ ಹೆಂಡತಿ ತನಗೆ ಮದುವೆ ಆಗಿದೆ, ಒಬ್ಬ ಗಂಡ ಇದ್ದಾನೆ ಅಂತ ಮರ್ತೋಗಿದ್ದಾಳೆ. ಆದರೆ ಇವತ್ತು ನಾನು ಸ್ನಾನ ಮುಗಿಸಿ ಬರೋಷ್ಟರೊಳಗೆ ನನ್ನ ಬಟ್ಟೆ, ವಾಚು, ಪರ್ಸು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾಳೆ. ಯಾಕೆ ಮಗುನೂ ರೆಡಿ ಮಾಡಿಸೋ ಥರ ಇವತ್ತು ನೀನು ನನ್ನನ್ನು ರೆಡಿ ಮಾಡಿಸ್ತೀಯ? ನೀವು ಮಗು ಆಗಿದ್ದಿದ್ರೆ ಸ್ನಾನ ಮಾಡಿಸಿ ಪೌಡರ್ ಹಚ್ಚಿ ರೆಡಿ ಮಾಡ್ತಿದ್ದೆ. ಅಷ್ಟಕ್ಕೂ ಇದೆಲ್ಲ ನಾನು ರೆಡಿ ಮಾಡಿಲ್ವಲ್ಲ. ನೀನು ರೆಡಿ ಮಾಡಿಲ್ವಾ? ನೀನಲ್ದೆ ಇನ್ಯಾರು ಮಾಡಕ್ ಸಾಧ್ಯ? ಇನ್ಯಾರು? ಅಮ್ಮ ರೆಡಿ ಮಾಡಿರ್ತಾರೆ. ನೀವು ಆಫೀಸಿಗೆ ಲೇಟ್ ಆಗ್ತಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮಗೆ ತೊಂದರೆ ಆಗಬಾರ್ದು, ನಿಮಗೆ ಲೇಟ್ ಆಗಬಾರ್ದು ಅಂತ ಅಮ್ಮನೇ ಎಲ್ಲ ರೆಡಿ ಮಾಡಿ ಹೋಗಿರ್ತಾರೆ. ಅಮ್ಮ ಅಂದರೆ ಹಾಗೆ ಅಲ್ವಾ ಪೂರ್ಣಿ? ನಾವು ಬಾಯಿ ಬಿಟ್ಟು ಕೇಳಿಲ್ಲ ಅಂದರೂ ನಮ್ಮನ್ನ ಅರ್ಥ ಮಾಡಿಕೊಂಡು ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾರೆ. ಆ ದೇವರು ನಮ್ಮಮ್ಮನ ನಮ್ಮಿಂದ ಕಿತ್ಕೊಂಡು ಮೋಸ ಮಾಡ್ದ ಅನ್ಕೊಂಡಿದ್ವಿ. ಆದರೆ ತುಳಸಿ ಅಮ್ಮ ಮನೆಗೆ ಬಂದಾದ್ಮೇಲೆ ನಾವು ಕಳ್ಕೊಂಡಿರೋ ತಾಯಿ ಪ್ರೀತಿ ಮತ್ತೆ ಸಿಕ್ಕಿದೆ. ತುಳಸಿ ಅಮ್ಮ ನಮಗೆ ಸಿಗೋಕ್ಕೆ ನಾವು ಪುಣ್ಯ ಮಾಡಿದ್ವಿ. ನೀವು ಮಾತ್ರ ಪುಣ್ಯ ಮಾಡಿಲ್ಲ. ಸೊಸೆಂದ್ರನ್ನ ಮಕ್ಕಳಾಗಿ ನೋಡ್ಕೊಳ್ಳೋ ಅಂತ ಅತ್ತೆ ಎಷ್ಟು ಜನ ಹೆಣ್ಮಕ್ಳಿಗೆ ಸಿಗ್ತಾರೆ ಹೇಳಿ?